ಸರ್ ಇದೆ ಹಿಂದಿನ ರಹಸ್ಯ. ಇದರಲ್ಲಿ ರಹಸ್ಯ ಏನಿದೆ? ಇದು ನಾನು ನಾನು ಹಿಂದಿನಿಂದ ಕೆಲಸ ಮಾಡ್ತಿದ್ದೆ. ನಮ್ಮ ನಾಯಕರಿಗೆ ಬೆನ್ನೆಲುಬಾಗಿ ಹಿಂದಿನಿಂದ ಕೆಲಸ ಮಾಡ್ತಿದ್ದೆ. ಈಗ ಎಲ್ಲೋ ಒಂದು ಕಡೆಗೆ ಅವರು ಓಡಾಟವನ್ನ ಕಮ್ಮಿ ಮಾಡ್ಬೇಕು ಅಂತ ಹೇಳಿ ನಾನು ಫಿಸಿಕಲ್ ಆಗಿ ಶಿರಾ ಕ್ಷೇತ್ರ ಕಡೆಗೆ ಒಂದು ಜನರ ಮಧ್ಯೆ ಇದ್ದು ಅವರ ಒಡನಾಟದೊಂದಿಗೆ ಇಲ್ಲಿನ ಸಮಸ್ಯೆಗಳನ್ನ ಆಲಿಸಿ ಅದನ್ನ ನಿವಾರಣೆ ಮಾಡುವಂತ ಕೆಲಸ ಮಾಡಿಕೊಂಡು ನಮ್ಮ ತಂದೆಯವರಿಗೆ ಒಂದು ಶಕ್ತಿಯಾಗಿ ನಿಲ್ಲಬೇಕು. ಹಿಂದೆನೂ ನಿಲ್ತಿದ್ದಾನೆ, ಮುಂದೆನೂ ಕೂಡ ನಿಲ್ಲುವಂತ ಕೆಲಸ ನಾನು ಮಾಡ್ತೇನೆ. ಈಗ ಈ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಎಲ್ಲಾ ಮಾಧ್ಯಮದವರು ಕೇಳ್ತಾರೆ. ನಾನು ಹೇಳ್ತೇನೆ, 5 ವರ್ಷ ಇರುವಂತ ಅವಧಿ ಪ್ರಾಯಶಃ ಈ ವಿಧಾನಸಭಾ ಏನು ಅವಧಿ ಪ್ರಾಯಶಃ 6 ವರ್ಷಕ್ಕೆ ಹೋಗ್ಬೋದು. ಯಾಕಂತಂದ್ರೆ ಏನು ಬದಲಾವಣೆಗಳಾಗ್ತಾ ಇದೆ. ಆದ್ರಿಂದ ಇನ್ನು 2 ವರ್ಷ ಕಳೆದಿರೋದ್ರಿಂದ ಇನ್ನು 3-4 ವರ್ಷ ಬಾಕಿ ಇರೋದ್ರಿಂದ ಅದ್ರ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ. ಶಕ್ತಿ ಪ್ರದರ್ಶನ ನಾವು ಮಾಡಬೇಕಾಗಿಲ್ಲ. ಶಕ್ತಿ ಪ್ರದರ್ಶನ 2023ರಲ್ಲಿ ಆಗೋಗಿದೆ. ಶಕ್ತಿಯನ್ನ ನಮಗೆ ಜನರು ಕೊಟ್ಟಿದ್ದಾರೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಜನರಿಗೆ ಶಕ್ತಿಯನ್ನ ಕೊಡುವಂತ ಕೆಲಸ ನಾವು ನಮ್ಮ ತಂದೆಯವರು ಜನಪ್ರತಿನಿಧಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕಾರ್ಯಕ್ರಮಗಳನ್ನ ಭೇಟಿ ಮಾಡ್ತಿದ್ದಾರೆ. ಏನೋ ಆಸ್ಪಿರೆಂಟ್ ಇರ್ಬೋದು ಮುಂದಿನ ಚುನಾವಣೆಯಲ್ಲಿ ಅಂತ ಒಂದು ರೂಮರ್ಸ್ ಇದೆ. ಆಸ್ಪಿರೇಷನ್ಸ್ ಇದ್ದಿದ್ರೆ ಇಷ್ಟು ವರ್ಷಗಳ ಕಾಲ ಕಾಯ್ಬೇಕಾಗಿರ್ಲಿಲ್ಲ. ಆಸ್ಪಿರೇಷನ್ ಇರೋದು ಇಷ್ಟೇನೆ. ಜನಗಳ ಆಸ್ಪಿರೇಷನ್ಸ್ ನ ಮೀಟ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಬಂದು ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ ಅಷ್ಟೇನೆ. ಆಸ್ಪಿರೇಷನ್ಸ್ ಬಗ್ಗೆ ಈಗ ಮಾತನಾಡಿದ್ರೆ ಜನ ಒಪ್ಪೋದಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಸ್ಪರ್ಧೆ ಮಾಡಬೇಕು ಮುಂದೆ ಅಂತ ಮತ್ತೆ ಅದೇ ಪ್ರಶ್ನೆನೆ ತಿರ್ಚಿ ಮುರ್ಚಿ ಕೇಳ್ತಿದಿರಿ. ಚುನಾವಣೆ ಬಂದಾಗ ಆ ಸ್ಪರ್ಧಿಗಳು ಯಾರು ಅಂತದನ್ನ ಪ್ರಾಯಶಃ ಪಕ್ಷ ತೀರ್ಮಾನ ಮಾಡ್ತದೆ. ಬಟ್ ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಣೆಯನ್ನ ನಾವು ಸದಾ ಮಾಡ್ತಾ ಇರ್ಬೇಕಾಗ್ತದೆ. ಒಟ್ಟಾರೆ ಹೇಳ್ಬೇಕಂದ್ರೆ ತಂದೆಯ ಹಾದಿಯಲ್ಲಿ ನಡೆಯಕ್ಕೆ ಇಷ್ಟ ನಮ್ಮ ಮಗನಿಗೆ. ತಂದೆಯು ನಡೆದು ಬಂದಂತ ಹಾದಿ ಹಿಂದೆನೆ ನಾವು ಯಾವಾಗ್ಲೂ ನಡೆದು ಬಂದಿದ್ದೇವೆ. ನಾವೆಲ್ಲ ಕಾರ್ಯಕರ್ತರು ಮುಂದೆನೂ ಕೂಡ ನಾವೆಲ್ಲ ಯುವಕರು ನಮ್ಮ ಕೈಗೆ ತಗೊಂಡು ಮುಂದೆನೂ ಕೂಡ ಅದೇ ರೀತಿಯಲ್ಲಿ ನಡಿಬೇಕು ಅನ್ನುವಂತ ಆಶಾವಾದ ನಮ್ಮಲ್ಲಿದೆ. ನಾವು ನಡೆಸ್ಕೊಂಡು ಹೋಗ್ತೇವೆ. ತಾಲೂಕಲ್ಲೆಲ್ಲ ಓಡ್ತೀವಿ ಸರ್. ಈಗ ಬ್ರ್ಯಾಂಡ್ ಓಡ್ತಾ ಇದೆ ಅಂತ ಜನ ಮಾತಾಡ್ತಾ ಇದಾರೆ. ತಾಲೂಕು ಯಾವ ತರ ರೆಸ್ಪಾನ್ಸ್ ಬರ್ತಾ ಇದೆ? ಇಲ್ಲ, ಎಲ್ಲೋ ಒಂದು ಕಡೆಗೆ ಸ್ವಲ್ಪ ನನ್ನ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಕಾರ್ಯಕರ್ತರ ಕಣ್ಣಲ್ಲಿ ಅಷ್ಟಾಗಿ ಏನು ಆ ಸಂತೋಷ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಸ್ವಲ್ಪ ಸಮಸ್ಯೆಗಳಿದೆ ಅನ್ನೋದನ್ನ ನಾನು ನನ್ನ ಕಣ್ಣಲ್ಲಿ ನಾನು ಕಂಡಿದ್ದೇನೆ. ಅದನ್ನ ನಾನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ನಾನು ಡಿಸ್ಕಷನ್ಸ್ ಸ್ಟಾರ್ಟ್ ಮಾಡಿದ್ದೇನೆ. ಎಲ್ಲೋ ಅವರ ಕುಂದುಕೊರತೆಗಳಿಗೆ ಎಲ್ಲೋ ಒಂದು ಕಡೆ ಸ್ಪಂದನೆ ಆಗುತ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ಕೆಲವರು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಅವರ ಪರವಾಗಿ ನಿಲ್ಲೋದಕ್ಕೋಸ್ಕರ ಸಂಜೆ ಜಯಚಂದ್ರ ಬಂದಿದ್ದಾರೆ. ಸಂಪುಟ ವಿಸ್ತರಣೆ ಆದ್ರೆ ಏನಾದ್ರು ತಂದೆ ಮಧ್ಯೆ ಆಗುವಂತದ್ದು ನೋಡಿ, ವಿಪರ್ಯಾಸ ಅಂದ್ರೆ ಇಂಥ ಮೇರು ನಾಯಕನಿಗೆ ನಮ್ಮ ಶಿರಾ ಕ್ಷೇತ್ರದಲ್ಲಿ 50 ವರ್ಷಗಳ ಕಾಲ ಈ ಭಾಗದಲ್ಲಿ ಅವರು ನಾಯಕರಾಗಿ ಕೆಲಸ ಮಾಡಿದಂತವ್ರಿಗೆ ಸಿಕ್ಕದೇ ಇರುವಂತದ್ದು ಆ ಅಸಮಾಧಾನ ನನಗೂ ಇದೆ, ನನ್ನ ಕ್ಷೇತ್ರದ ಜನತೆಗೂ ಇದೆ. ಯಾರು ಕೂಡ ಒಬ್ಬ ಶಾಸಕನಾಗಿ ಕೆಲಸ ಮಾಡ್ಲಿ ಅಂತ ಹೇಳಿ ಯಾರು ಕೂಡ ನಮ್ಮ ಜಯಚಂದ್ರ ಸಾಹೇಬ್ರು ಅವ್ರನ್ನ ಗೆಲ್ಸಿರ್ಲಿಲ್ಲ. ಎಲ್ರೂ ಕೂಡ ಇವರು ಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಒಂದು ಆಶಾವಾದದಿಂದ ಗೆಲ್ಸಿದ್ರು. ಆದ್ರೆ ಈ ಭಾಗಕ್ಕೆ ಯಾಕೋ ಏನೋ ಆ ಪ್ರಾತಿನಿಧ್ಯ ಅಥವಾ ಮಂತ್ರಿಗಿರಿಯನ್ನ ಕೊಡ್ಲಿಲ್ಲ. ಈ ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ರಾಜಕೀಯ ಮತ್ತೆ ಸಾಮಾಜಿಕ ಏನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ತಪ್ಪಿದೆ ಅಂತ ನಾನು ಅನ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ನನಗ್ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ತಂದೆಯವರ ಹೆಸರು ಮೊದಲನೇ ಹೆಸರಾಗಿದೆ ಅಂತ ನಾನು ಅನ್ಕೊಂಡೆ. ಅನೇಕ ಊಹಾಪೋಹಗಳು ನಡೀತಿದೆ. ಇಂಥ ಅಭೂತಪೂರ್ವವಾದಂತ ಬಹುಮತ ಉಳ್ಳಂತ ಪಾರ್ಟಿಯಲ್ಲಿ ಸಹಜವಾಗಿಯೇ ಎಲ್ಲರ
ಒಂದು ಏನು ಒಪಿನಿಯನ್ ಪಡಿಬೇಕಾಗತ್ತೆ ಈ ವಿಷಯದಲ್ಲಿ. ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ನಡೀತಾ ಇದೆ. ಆ ಒಪಿನಿಯನ್ ಪಡೆದು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ, ಯಾಕೆಂದ್ರೆ ಕೊನೆಗೆ ಉಳಿದಿರುವಂತ 3 ವರ್ಷಗಳಲ್ಲಿ ನಾವು ಒಳ್ಳೆಯ ಆಡಳಿತವನ್ನ ನಾವು ಜನರಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೈಕಮಾಂಡ್ ಮತ್ತೆ ನಮ್ಮ ಕ್ಯಾಬಿನೆಟ್ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ.